ವಿಧಾನಸಭಾ ನೀವೇನು ನೌಕರಿ ತಗೋತಿರಲ್ಲ ಅಧ್ಯಕ್ಷರು, ತಾವು ತಮ್ಮ ಅಧೀನದಲ್ಲಿ ಇರುವಂಥ ನೌಕರದಾರ ಎಷ್ಟು ಮಂದಿ ಅದಾರಂದ್ರೆ ಪ್ರಸ್ತುತ 8,209 ಮಂದಿ ದಕ್ಷಿಣದವ್ರು ಅದಾರ. ಕೇವಲ 697 ಮಂದಿ ಉತ್ತರ ಕರ್ನಾಟಕದವ್ರು. ಉತ್ತರ ಕರ್ನಾಟಕದವ್ರು ಎದಕ್ಕೆ ಅದಾರ ಅಂತಂದ್ರೆ ಈ ವಿಧಾನಸೌಧ ಕಾಯಿ ಪೊಲೀಸರು ಅಟ್ಟೆ ಅದಾರ. ನಾ ಮುಂಜಾನೆ ಬೆಂಗಳೂರು ವಿಧಾನಸೌಧಕ್ಕೆ ವಾಕಿಂಗ್ ಹೋದ್ರೆ ಅಧ್ಯಕ್ಷರೇ, ನಮಸ್ಕಾರ ಸರ್ ನಾ ಹಾವೇರಿ ಅವ, ನಮಸ್ಕಾರ ಸರ್ ನಾನು ಬೆಳಗಾವ, ನಮಸ್ಕಾರ ಸರ್ ಬೈಲಹೊಂಗಲ, ನಮಸ್ಕಾರ ರಾಯಚೂರ, ನಮಸ್ಕಾರ ಬರೀ ರಾಯಚೂರ ಬೆಂಗಳೂರು ಇವು ಯಾರು ನಮ್ಮ ವಿಧಾನಸೌಧ ಕಾಯೋರು ನಮ್ಮವರು. ಅಲ್ಲಿದಿಂದ ರಾಜ್ಯೋತ್ಸವ ಪ್ರಶಸ್ತಿಯೊಳಗೂ ಪಾರ್ಸಲಿಟಿ ಆ ಕಡೆ ಅವ್ರಿಗೆ 264 ಮಂದಿಗೆ ಸಿಕ್ಕೈತಿ. ಅವ್ರು ಯಾವ ಪುಸ್ತಕ ಬರೆದೋ ಏನು ಬರೆದೋ ಸುಡ್ಗಾಡು ಬರೆದೋ ಬರೆದವ. ನಮ್ಮವ್ರಿಗೆ ಬರೀ 50 ಮಂದಿ. ಕಂದಾಯ ಗ್ರಾಮಗಳು ದಕ್ಷಿಣದಲ್ಲಿ 20,177, ಉತ್ತರದಲ್ಲಿ 9,574, 10,603 ಕಂದಾಯ ಗ್ರಾಮಗಳು ಕಡಿಮೆ. ಪ್ರಾಥಮಿಕ ಶಾಲೆಗಳು 35,343 ದಕ್ಷಿಣದಲ್ಲಿ, 25,170 ಉತ್ತರದಲ್ಲಿ. ಕಡಿಮೆ ಆಟಪ್ಪ ಅಂದರೆ 10,173. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅಧ್ಯಕ್ಷರೇ, ಪ್ರೌಢಶಾಲೆಗಳು ಮೊದಲು ಹೇಳ್ತೇನೆ, ಪ್ರೌಢಶಾಲೆಗಳು 9,296 ದಕ್ಷಿಣ, ಉತ್ತರದಲ್ಲಿ 5,847. ಎಷ್ಟು ಕಡಿಮೆ ಅದಾವ ಅಂದ್ರೆ ಅಧ್ಯಕ್ಷ 3,449 ಉತ್ತರ ಕರ್ನಾಟಕ ಕಡಿಮೆ ಅದಾವು. ಪದವಿ ಪೂರ್ವಕ ಸರ್ಕಾರಿ ಕಾಲೇಜುಗಳು ಉತ್ತರದಲ್ಲಿ ದಕ್ಷಿಣದಲ್ಲಿ 760, ಉತ್ತರದಲ್ಲಿ 476, 284 ಕಡಿಮೆ. ಡಿಗ್ರಿ ಕಾಲೇಜ್ ಅಧ್ಯಕ್ಷರೇ, ಇವತ್ತು ನಾ JH ಪಟೇಲ್ರನ್ನ ಮೊಹಿದ್ದೀನ್ ಅಂತೊಬ್ಬರು ಎಜುಕೇಷನ್ ಮಿನಿಸ್ಟರ್ ಇದ್ರು, BA ಮೊಹಿದ್ದೀನ್ ಅಂತೇಳಿ. ನಾ 94ರಿಗೆ MLA ಆದಾಗ ಒಂದು ಪ್ರಶ್ನೆ ಹಾಕಿದ್ದೆ ಅಧ್ಯಕ್ಷರೇ. ವಿಜಯಪುರ ಅಖಂಡ ಬಿಜಾಪುರ ಇತ್ತು, ಬಾಗಲಕೋಟೆ ಕೂಡಿ. ವಿಜಯಪುರದಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜ್ ಇರಲಿಲ್ಲ. ಏನೋ ಪುಣ್ಯಾತ್ಮರು ಸ್ವಾಮೀಜಿಗಳು, ಬಂತನಾಥ ಸ್ವಾಮಿಗಳು, ಯಾವ ಮಠಾಧೀಶರು, ಬೆಳಗಾವಿಯಲ್ಲಿ ಸಪ್ತ ಋಷಿಗಳು, ಬಿಜಾಪುರದಲ್ಲಿ ಬಂತನಾಥ ಸ್ವಾಮಿಗಳು, ಹೈದರಾಬಾದ್ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಇದ್ದು ಅಂತೇಳಿ ನಮ್ಮ ಮಕ್ಕಳು ಡಿಗ್ರಿ ಕಾಲೇಜು ಅಖಂಡ ಜಿಲ್ಲೆ ಬಿಜಾಪುರ ಎಟ್ಟಿತ್ತು ಅಧ್ಯಕ್ಷರಾದರೆ. ಇಡೀ ಭಾರತದಲ್ಲಿ 2ನೇ ಭೌಗೋಳಿಕವಾಗಿ ದೊಡ್ಡ ಜಿಲ್ಲೆ ಬಿಜಾಪುರ. ಆದರೆ ಒಂದು ಸರ್ಕಾರಿ ಡಿಗ್ರಿ ಕಾಲೇಜ್ ಇರಲಿಲ್ಲ. ನಾ MLA ಆಗೋರಿಗೆ ಅವಾಗ ಪಾಪ ಮೊಹಿದ್ದೀನ್ ಅವರು ನಾನು ನೆನೆಸ್ಕೋತೇನೆ. ನನಗೆ ಕೇಳಿದ್ರು, ಏನು ಯತ್ನಾಳ್ ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಡಿಗ್ರಿ ಕಾಲೇಜ್ ಇಲ್ಲ? ಅವಾಗ ಮೊಹಿದ್ದೀನು JH ಪಟೇಲ್ ಇದ್ದಾಗ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಇದ್ದಾಗ ನಮ್ಗೆ ಮಂಜೂರಾಯ್ತಾಯಿತು. ಸರ್ಕಾರಿ ಕಾನೂನು ಕಾಲೇಜುಗಳು 58 ಈ ಕಡೆ, ಉತ್ತರ ಕರ್ನಾಟಕ 34, 24 ಕಡಿಮೆ. ಮೆಡಿಕಲ್ ಕಾಲೇಜ್ ಅಧ್ಯಕ್ಷರೇ, 519 ಮೆಡಿಕಲ್ ಕಾಲೇಜು ದಕ್ಷಿಣದಲ್ಲಿ, 182 ಮೆಡಿಕಲ್ ಕಾಲೇಜು ಉತ್ತರದಲ್ಲಿ, 337. ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು 154 ದಕ್ಷಿಣ, 45 ಉತ್ತರ, 109 ಕಡಿಮೆ. ಆರೋಗ್ಯ ಘಟಕಗಳು 31 ದಕ್ಷಿಣ, 9 ಉತ್ತರ, 22 ಕಡಿಮೆ. ಸರ್, ಆರೋಗ್ಯ ಉಪಕೇಂದ್ರಗಳು ಅಧ್ಯಕ್ಷರೇ, ಆರೋಗ್ಯ ಉಪಕೇಂದ್ರಗಳು 5,385. ಉತ್ತರ ಕರ್ನಾಟಕದಲ್ಲಿ 3,600. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ದಕ್ಷಿಣದಲ್ಲಿ 1,496, ಉತ್ತರದಲ್ಲಿ 875. ಸಮುದಾಯ ಆರೋಗ್ಯ ಕೇಂದ್ರ ಸ್ವಲ್ಪ ಈಕ್ವಲ್ ಇದೆ ಅಧ್ಯಕ್ಷರೇ. ಆಹಾರ ನಾಗರಿಕ ಪೂರೈಕೆ ಗೋದಾಮುಗಳು ದಕ್ಷಿಣದಲ್ಲಿ 123, ಉತ್ತರದಲ್ಲಿ 85, 38 ಕಡಿಮೆ. ಅಂಗನವಾಡಿಗಳು ಈಕ್ವಲ್ ಇದೆ, ನಾನು ಅಂಗನವಾಡಿ ಇಲ್ಲ, 35,398. ಉತ್ತರ ಕರ್ನಾಟಕದಲ್ಲಿ 34,544. ಯಾರೀ ನಿಮ್ಮಂಗೆ ನಾವು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಂಗೇನು ಮಾಡೋದಿಲ್ಲ. ನಾ ಇಡೀ ಕರ್ನಾಟಕ ಒಂದೇ ಇರಬೇಕನ್ನೋ ಅಂತೀನಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಧ್ಯಕ್ಷರೇ, ಈ ಬೆಂಗಳೂರಿನಾಗ ಒಂದು ಐತಿ. ಅನಂತಕುಮಾರ್ ಅವರು SM ಕೃಷ್ಣ ಅವರಿದ್ದಾಗ ಈ ಬೆಂಗಳೂರು ಮೆಟ್ರೋ ಬಂದಿದ್ದು SM ಕೃಷ್ಣ ಅನಂತಕುಮಾರ್ ಅವರು ಒಂದು ಕಾಂಬಿನೇಷನ್ ಏನಿತ್ತಲ್ಲ, ಇವತ್ತೇನು ನಮ್ಮ ಮೆಟ್ರೋ ಆಗಿದೆಯಲ್ಲ
ಅವರಿಬ್ಬರಿಗೂ ಗೌರವ ಸಲ್ಲಿಸ್ಬೇಕು. ಯಾರಿಗಂದರೆ ಎಸ್ ಎಂ ಕೃಷ್ಣ ಅವ್ರಿಗೆ ಮತ್ತು ನಮ್ಮ ಅನಂತಕುಮಾರ್ ಅವ್ರಿಗೆ. ಅನಂತಕುಮಾರ್ ನಿಜವಾಗಿ ಕರ್ನಾಟಕಕ್ಕೆ ಹೆಚ್ಚು ಕೇಂದ್ರದಿಂದ ಕೆಲಸ ಮಾಡಿಕೊಟ್ಟಂಥವ್ರು ಇವತ್ತು ನಾನು ಅನಂತಕುಮಾರ್ ಅವ್ರನ್ನ, ದಿವಂಗತ ಅನಂತಕುಮಾರ್ನ ಈ ಸಂದರ್ಭದಲ್ಲಿ ನಾನು ನೆನೆಸಲಿಕ್ಕೆ ಬಯಸ್ತಾ ಇದ್ದೀನಿ. ಆದರೆ ಅಂತಾರಾಷ್ಟ್ರೀಯ ಇನ್ನೊಂದು ವಿಮಾನ ನಿಲ್ದಾಣ ಮತ್ತು ಬೆಂಗಳೂರಿಗೆ, ಅಂದರೆ ಬೆಳಗಾವಿ ಧಾರವಾಡ ನರ್ಬೇಕು, ಎಲ್ಲಿಯೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಡವಾ? ಒಂದು ITBT ಮಂಗಳೂರು ಬಿಡ್ರಿ, ಬೆಂಗಳೂರು ನಾನು ತುಲನಾತ್ಮಕ ಮಾಡ್ಲಿಕ್ಕತ್ತಿದ್ದು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ, ಮಂಗಳೂರಿಗೆ ಹಾಕಿದ್ದಕ್ಕೆ ನಮಗೇನು ತೊಂದರೆ ಇಲ್ಲ. ಅದೇ ರೀತಿ ಇಲ್ಲಿ ಒಟ್ಟು 120 ದಿವಸ ನಡೆದೈತೆ ರೀ. ಈ ಏನು ಸುವರ್ಣಸೌಧ ಕಟ್ಟೋದು ಕಿತ್ತ ಮೊದಲು ಹಿಡಿದು ಬರೇ ಅಧಿವೇಶನಗಳು 120 ದಿವಸ ನಡೆದೈತೆ ಅಧ್ಯಕ್ಷರೇ. ಅದೇ ರೀತಿ ಇವತ್ತು ಒಟ್ಟು ಇಲ್ಲಿ ತನಕ ಆದ ಮುಖ್ಯಮಂತ್ರಿಗಳೊಳಗೆ 21 ಜನ, ಇವತ್ತು ಏನೋ 14 ಜನ ದಕ್ಷಿಣ ಕರ್ನಾಟಕ, ಉತ್ತರ ಕನ್ನಡದ 7 ಜನ ಯಾರೂ ಪೂರ್ಣ ಅವಧಿ ಮುಗಿಸಲಾರ್ದು. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಾನು ಅಧ್ಯಕ್ಷರೇ ಇವತ್ತು ಏನು ಉಳಿದೆಲ್ಲ ಒಂದು ಸಮಸ್ಯೆ ಜೊತೆಗೆ ಇವತ್ತು ಆರೋಗ್ಯದಲ್ಲಿ ಅಧ್ಯಕ್ಷರೇ ಇವತ್ತು ಕನಿಷ್ಠ 10,000 ಜನರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, 5,000 ಜನರಿಗೆ. ಪಶು ಆಸ್ಪತ್ರೆಗಳು 5,000 ಪಶುಗಳಿಗೆ ಒಂದು ಆಸ್ಪತ್ರೆ ಇರಬೇಕೈತೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ 35ರಿಂದ 40 ಏನು 1000ಕ್ಕೆ ಒಂದು ಪಶು ಆರೋಗ್ಯ ಕೇಂದ್ರ ಇದೆ. ಉತ್ತರ ಕನ್ನಡ ಕಾರವಾರನಲ್ಲಿ ಎಷ್ಟೋ ವರ್ಷದಿಂದ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಮಾಡ್ಬೇಕಂತೇಳಿ ಪ್ರಧಾನಮಂತ್ರಿಗಳು ರಕ್ತದಿಂದ ಬರ್ಕೊಡುವಂಥದ್ದು ಅಲ್ಲಿ ಡಾಕ್ಟರ್ಸ್ ಅಧಿಕಾರ ಮಾಡಿದ್ರು. ಇನ್ನೂವರೆಗೆ ಯಾವ ಸರ್ಕಾರನೂ ಇವತ್ತು ಮಾಡದೇ ಇರುವಂಥ ಪರಿಸ್ಥಿತಿಯಲ್ಲಿ ಅಧ್ಯಕ್ಷರೇ ಇವತ್ತು ನಾನು ಹೇಳಿದೆ, ಏನು ನೀರಾವರಿ ಭಾಳ ಪ್ರಮುಖವಾದಂಥ ನೀರಾವರಿ ಬಗ್ಗೆ ನಾನು ಬರ್ತೇನೆ. ಇಲ್ಲೇನಾಗಿದೆ ನೀರಾವರಿ ಹೇಳಿದ್ರು ನಿನ್ನೆ ಉಪಮುಖ್ಯಮಂತ್ರಿಗಳು 1,20,000 ಕೋಟಿ ರೂಪಾಯಿ ಬೇಕು. ಇವ್ರು ಎಷ್ಟು ಹಣ ಇಟ್ಟಿದ್ದಾರೆ? ಈಗ ಹೇಳಿದ್ರು ಇನ್ನು 2 ದಿವಸದಲ್ಲಿ ಸಾಂಕೇತಿಕವಾಗಿ 40 ಲಕ್ಷ ನೀರಾವರಿ ಇದ್ದವರಿಗೆ, ಅಲ್ಲಿಂದ 25 ಲಕ್ಷ ಯಾರಿಗೆ ಏನು ಒಣ ಬೇಸಾಯದವರಿಗೆ. ಈ ರೀತಿ ಸುಮಾರು 1,33,867 ಎಕರೆ ಸಬ್ಮರ್ಜ್ ಆಗ್ತದೆ. ಅದರಲ್ಲಿ ನೀರಾವರಿ ಸಲುವಾಗಿ 75,563, ಅದೇ ರೀತಿ ಏನು ಪುನರ್ವಸತಿ ನಿರ್ಮಾಣಕ್ಕಾಗಿ 6,467, ಕಾಲುವೆ ನಿರ್ಮಾಣಕ್ಕಾಗಿ 51,837 ಎಕರೆ ಸೇರಿ 1,33,000. ಈ ಒಂದು ಕೆಲಸ ಇವತ್ತು ಏನು 2ನೇ ಹಂತದಲ್ಲಿ ಏನು ಅಧ್ಯಕ್ಷರೇ ಏನು ಕಾಲುವೆ ಮಾಡ್ಯಾರಲ್ಲ, ಇನ್ನೂವರೆಗೆ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. ನ್ಯಾಯಾಲಯಗಳಲ್ಲಿ ನಿನ್ನೆ ಆ ಅಸಿಸ್ಟೆಂಟ್ ಕಮಿಷನರ್ ಅವ್ರ ಆಫೀಸು ಕುರ್ಚಿ ಟೇಬಲ್ಲು ಕಂಪ್ಯೂಟ್ರ್ ಎತ್ಕೊಂಡು ಟೆಂಪೋದಾಗ ಹೋಯ್ತು. ಇಲ್ಲಿ ಉಪಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ, 10 ಲಕ್ಷದ 10 ಕೋಟಿ ಮಾಡ್ಯಾರ, ನಾನು ಕೊಡೋದಿಲ್ಲ. ಅದಕ್ಕೇನಾದ್ರು ಒಂದು ಫೈನಲ್ ಮಾಡಬೇಕಲ್ಲ. ಯಾವಾಗ 73, 74ರಲ್ಲಿ ಏನು ಇವತ್ತು ಅವಾರ್ಡ್ ಆಗಿವೆ ಅವುಗಳ ಸಹಿತ ಇವತ್ತು ಆಗಿಲ್ಲ. ಹಂಗಾದ್ರೆ ಅಧ್ಯಕ್ಷರೇ ಇವರೆಲ್ಲರೂ ಹೇಳ್ತಾರಲ್ಲ, ಯಾವ ಸರ್ಕಾರಕ್ಕೆ ನಾನು ಹೇಳೋದಿಲ್ಲ, ಎಲ್ಲರೂ ಬಂದವರು ಏನು ಹೇಳ್ತಿದ್ರು, ನಾವು ಕೃಷ್ಣೆಯನ್ನು ಪ್ರತಿ ವರ್ಷ 10,000 ಕೋಟಿ ಕೊಡ್ತೀವಿ ಅಂದರು, ಒಬ್ಬರು 25,000 ಕೋಟಿ ಕೊಡ್ತೇನೆ ಅಂದರು. 1,20,000 ಕೋಟಿ ರೂಪಾಯಿ ಈ 2.5 ವರ್ಷನಾಗ ಕೊಟ್ಟು ಏನಾದ್ರು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸರ್ಕಾರ ಇದ್ರೂ ಇಷ್ಟು ದಿವಸ ಅಧ್ಯಕ್ಷರೇ ಇವತ್ತೇನು ನಾವು ನೋಡ್ತಾ ಇದ್ದೀವಲ್ಲ, ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗ್ತದೆ ಅನ್ನೋಂಥ ವಿಶ್ವಾಸ ನಮ್ದು ಹೋಗಿಬಿಟ್ಟಿದೆ. ಯಾಕಂದರೆ ನಿಮಗೆ ಇಷ್ಟು ದುಡ್ಡು 70,000 ಕೋಟಿ ಬರೇ ಜಮೀನು ಕೊಡಬೇಕಾಗ್ತದೆ. ಮುಂದೆ ಅಲ್ಲಿ ಇದಕ್ಕೆ ಬೇಕಲ್ಲ, ಕಾಲುವೆ ಮಾಡಬೇಕು, ಅದು ಆಲ್ಮಟ್ಟಿ 524.25 ಹೆಚ್ಚಿಸಬೇಕು. ಕಳಸಾ ಬಂಡೂರಿ 8 ದಿವಸದಿಂದ ನಡೆದಿದೆ. ಕೇಂದ್ರ ಮೇಲೆ ಇವ್ರು ಹಾಕ್ತಾರೆ, ಇವ್ರ ಮೇಲೆ ಕೇಂದ್ರ ಹಾಕ್ತಾರೆ. ಅಲ್ಲಿ ಪರಿಸರದವರು ಹಾಗೆ ಇದ್ದಾರೆ.
ಯಾವುದು ಅಭಿವೃದ್ಧಿಗೆ ಅಂದರೆ ಪರಿಸರ ಏನೋ ಅಂಥದ್ದು ಒಂದು ಏನು ಶಬ್ದ ಇದೆ. ಇವತ್ತು ಹುಬ್ಬಳ್ಳಿ ಅಂಕೋಲ ಅನುಮತಿ ಕೊಡೋದಿಲ್ಲ. ಇವತ್ತು ಏನು ಕೇಳಿದ್ರು ಪರಿಸರ ಇಲಾಖೆದವರು ಕಳಸ ಬಂಡವರು ಹಿಡ್ಕೊಂಡು ಕೂತಿದ್ದಾರೆ. ಈ ರೀತಿ ಆದಾಗ ಇದಕ್ಕೆ ಕರ್ನಾಟಕದಿಂದಲೂ ಸಹ ಕೇಂದ್ರದ ಮೇಲೆ ಅಲ್ಲೊಬ್ಬರು, ನೀವು ದಿಲ್ಲಿಯಲ್ಲಿ ಒಬ್ಬ ಕ್ಯಾಬಿನೆಟ್ ದರ್ಜೆಯವರು ಇರ್ತಿದ್ರು, ಈಗ ಅದೂ ಇಲ್ಲ. ಕರ್ನಾಟಕ ಭವನದಲ್ಲಿ ಒಬ್ರು ಇರ್ತಿದ್ರು ಅಧ್ಯಕ್ಷರೇ. ಅದರ ಜೊತೆಗೆ ಅಧ್ಯಕ್ಷರೇ ಇವತ್ತು